hi and welcome to your favorite show, Tunta Tunti. ನಾನು ಸಚಿನ್. ನಾನು ಸೋನಿಯಾ. ಇದು ಪಕ್ಕಾ ಲವರ್ಸ್ ಪ್ರೋಗ್ರಾಮ್. ಲವ್ ಮಾಡೋರ್ಗೆ, ಮಾಡ್ತಿರೋರ್ಗೆ, ಡಿಸಪಾಯಿಂಟ್ ಆಗಿರೋರ್ಗೆ. ಯಾರ್ ಬೇಕಾದ್ರೂ ಫೋನ್ ಮಾಡಿ, ಯಾರಿಗ್ ಬೇಕಾದ್ರೂ ವಿಶ್ ಮಾಡಿ. ನಿಮ್ ಕಷ್ಟನ ಹಂಚ್ಕೊಳ್ಳಿ, ಪ್ರಾಬ್ಲಮ್ಸ್ ಹೇಳ್ಕೊಳ್ಳಿ. ನಾವು ನಿಮಗ್ ಸಪೋರ್ಟ್ ಮಾಡ್ತೀವಿ, ಸಲಹೆ ಕೊಡ್ತೀವಿ, ಸಕ್ಸಸ್ಗೆ ವಿಶ್ ಮಾಡ್ತೀವಿ, ಫೇಲ್ಯೂರ್ಗೆ ಕಂಡೋಲೆನ್ಸ್ ಹೇಳ್ತೀವಿ. ನೀವು ನಮಗೆ ಕಾಲ್ ಮಾಡಬೇಕಾಗಿರೋ ನಂಬರ್ 9481479656. ಏನ ನೀನು ಪ್ರಶ್ನೆ ಕೇಳಲ್ಲ? ಏನು? ನೀನ್ ಯಾರನ್ನೂ ಲವ್ ಮಾಡಿಲ್ವಾ? ನೋ. ನೋಡಕ್ ಒಳ್ಳೆ 1942 ಹೀರೋಯಿನ್ ತರ ಇದ್ಯಾ. ಯಾವ್ದಾದ್ರು ರೋಮಿಯೋ ಬಿದ್ದಿರ್ಬೇಕಲ್ವಾ? ನನಗೆ ರೋಡ್ ರೋಮಿಯೋಗಳ ಮೇಲೆ ನಂಬಿಕೆ ಇಲ್ಲ. ಕಾಲೇಜಲ್ಲಿ ಕಾಳ್ ಹಾಕೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ಕಣ್ ಹೊಡೆಯೋದು, ರೋಡ್ ಅಲ್ಲಿ ಹಲ್ಗಿಂಜೋದು, ಎಡುವಿದ್ರೆ ಎತ್ತಾಕೊಂಡು ನಂದಿ ಬೆಟ್ಟ, ಬನ್ನೇರ್ಘಟ್ಟ ಅಂತ ಸುತ್ಸಿ ಕೊನೆಗೆ ಕೈ ಕೊಟ್ಟು ಡೌರಿ ಸಿಕ್ತು ಅಂತ ಗೌರಿಗೋ ಗಂಗೆಗೋ ತಾಳಿ ಕಟ್ಟೋದು. ಐ ಹೇಟ್ ದೀಸ್ ಇಡಿಯಟ್ಸ್. ಸಾಕ್ ಸುಮ್ನೆ ರೀ, ಕಂಡಿದೀನಿ. ನೀವೇನ್ ಸಾಚ ಅಲ್ಲ. ಫಸ್ಟ್ ಲುಕ್ ಕೊಡ್ತೀರಾ, ಆಮೇಲೆ ಸ್ಮೈಲ್ ಮಾಡ್ತೀರಾ, ಆಮೇಲೆ ಹಾಯ್ ಹಾಯ್ ಅಂತೀರಾ, ಮಾತೆತ್ರೆ ಕಾಫಿ ಡೇ ಅಂತೀರಾ. ಕಾಫಿ ಕುಡಿಯೋದು ನೀವು, ಬಿಲ್ ಕೊಡೋದು ನಾವು. ಪೆಪ್ಸಿ ನಮ್ದು, ಪಾಪ್ಕಾರ್ನ್ ನಮ್ದು. ಜಾಲಿಯಾಗಿ ಕೂತ್ಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ಪಿಕ್ಚರ್ ನೋಡೋದು ಮಾತ್ರ ನೀವು. ದಟ್ಸ್ ನಾಟ್ ಟ್ರೂ. ಐ ಮೀನ್ ಹುಡುಗಿರು, ಗಾಡಿ ನಮ್ದು, ಪೆಟ್ರೋಲ್ ನಮ್ದು, ಜಾಲಿ ರೈಡ್ ಮಾತ್ರ ನಿಮ್ದು. ಫ್ರೀ ಆಫ್ ಕಾಸ್ಟ್ ನಲ್ಲಿ ನೀವು ಎಂಜಾಯ್ ಮಾಡ್ತೀರಾ. ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲ್ಕೊಂತೀರಾ. ರಾತ್ರಿ ಎಲ್ಲ ಕನ್ಸ್ ಕಟ್ಕೊಂಡು ನಾವು ನಿಮ್ಮ ಹತ್ರ ಓಡೋಡ್ ಬಂದ್ರೆ ನೀವು ಬೆಳಗ್ಗೆ ಇನ್ನೊಬ್ಬನ ಜೊತೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕಾರಲ್ಲಿ ಹೋಗ್ತೀರಾ. ಸ್ಟಾಪ್ ಇಟ್, ಸ್ಟಾಪ್ ಇಟ್, ಸ್ಟಾಪ್ ಇಟ್. ನಾನು ಆ ತರ ಹುಡುಗಿ ಅಲ್ಲ. ಮದ್ವೆ ಆಗೋನೆ ಲವ್ ಮಾಡ್ತೀನಿ, ಲವ್ ಮಾಡೋನೆ ಮದ್ವೆ ಆಗ್ತೀನಿ. ಅರೆ, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂತೀಯಾ? ನಾನು ಹೇಳಿದ್ದು ಪರ್ಸನಲ್ ಅಲ್ಲ, ಯೂನಿವರ್ಸಲ್. ಏನಂತೀರಾ? ಮತ್ತೆ ನಿಮ್ಮ ಭೇಟಿ ನಾಳೆ ಸೇಮ್ ಟೈಮ್, ಸೇಮ್ ಪ್ಲೇಸ್. ಬಾಯ್. ಚಾವ್. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನಿಮ್ಮೆಲ್ಲರ ನೆಚ್ಚಿನ ಭಾರಿ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ವಿಶೇಷತೆ ತಮಗೆಲ್ಲರಿಗೂ ತಿಳಿದಿದೆ. ಎಂದಿನಂತೆ ಗುರುಜಿಯವರು ತಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಲಿದ್ದಾರೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ. ಗುರುಭ್ಯೋ ನಮಃ. ಈ ಜಗತ್ತು ಸೃಷ್ಟಿಯಾಗಿರುವುದೇ ಮಾನವನ ಸುಖಕ್ಕೋಸ್ಕರ. ಸುಖ ಎಲ್ಲೆಲ್ಲಿ ಸಿಗುತ್ತೋ ಎರಡೂ ಕೈಗಳಿಂದ ಬಾಚ್ಕೊಂಡ್ಬಿಡ್ಬೇಕು. ಅದಕ್ಕೆ ಬುದ್ಧಿವಂತರು ನಮ್ಮಂತಹ ಜ್ಯೋತಿಷಿಗಳ ಹತ್ರ ಬರ್ತಾರೆ. ಗುರುಜಿ ಕರೆಸಿದ್ದಾರೆ. ಯಾರು ಅಂತ ನೋಡೋಣ. ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡ್ತಿರೋದು? ನಾನು ರಾಜಾಜಿನಗರ ರಾಜಣ್ಣ ಗುರುಗಳೇ. ಹೌದಾ? ಗುರುಜಿ ಇದ್ದಾರೆ, ಗುರುಜಿ ಜೊತೆ ಮಾತಾಡಿ. ನಮಸ್ಕಾರ ರಾಜಣ್ಣ ಅವರಿಗೆ. ನಮಸ್ಕಾರ ಗುರುಗಳೇ. ಏನು ನಿಮ್ಮದು ಸಮಸ್ಯೆ? ಹೊಸ ಮನೆ ಕಟ್ಸಿದೀನಿ, ಹೊಸ ಕಾರ್ ತಗೊಂಡಿದ್ದೀನಿ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಆದ್ರೆ ಈ ಮನೆಗೆ ಬಂದಾಗಿಂದ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಗುರುಗಳೇ. ವಾಸ್ತು ದೋಷ. ಬೆಡ್ರೂಮ್ ಯಾವ ಮೂಲೆಯಲ್ಲಿದೆ? ಇದೇ ನಮ್ ಬೆಡ್ರೂಮು ಗುರುಗಳೇ. ವಾಯುದಲ್ಲಿ ಯಾರಾದ್ರೂ ಬೆಡ್ರೂಮ್ ಕಟ್ತಾರೇನ್ರಿ? ಬೆಡ್ರೂಮ್ ಯಾವಾಗ್ಲೂ ನೈಋತ್ಯದಲ್ಲಿ ಇರ್ಬೇಕು. ಇಲ್ಲಿ ಮಲ್ಕೊಂಡೇ ಇರ್ತೀರಾ, ಎದೊಳದಿಲ್ಲ. ಈಗ ಏನ್ ಮಾಡೋದು ಗುರುಗಳೇ? ಹೊಡ್ದಾಕಿ. ಇದೇ ನಮ್ಮ ಅಡಿಗೆ ಮನೆ ಗುರುಗಳೇ. ಮುಟ್ಟಾಳ, ಬುದ್ಧಿ ಇದೆಯೇನ್ರಿ ನಿಮ್ಗೆ? ಈಶಾನ್ಯಕ್ಕೆ ಈಶನೇ ಅಧಿಪತಿ. ಅಲ್ಲಿ ನೀರಿರ್ಬೇಕು. ನೀರಿರೋ ಕಡೆ ಬೆಂಕಿನ ತಂದಿಟ್ಟು ಬಗಬಗ ಅನ್ಸಿದ್ರೆ ಸುಟ್ಟು ಭಸ್ಮ ಆಗ್ಬಿಡ್ತೀರಾ. ಇದಕ್ಕೇನ್ ಮಾಡೋದು ಗುರುಗಳೇ? ಹೊಡ್ದಾಕಿ. ಗುರುವೇ ಶಾಂತಂ ಪಾಪಂ ಶಾಂತಂ ಪಾಪಂ. ಪೂಜೆಯನ್ನ ಉತ್ತರಕ್ಕೆ ಪೂರ್ವಕ್ಕೆ ಮಾಡ್ತಾರೆ, ದಕ್ಷಿಣಕ್ಕೆ ಮಾಡ್ತಾ ಇದೆಯಲ್ಲೋ ನೀನು. ಸುಡುಗಾಡಿ ಸೇರ್ಕೊಂಡ್ಬಿಡ್ತೀಯ. ನಿನಗೆ ದೈವ ಕೃಪೆ ಹೇಗಾಗುತ್ತೆ ದಡ್ಡ ಶಿಖಾಮಣೆ? ಪರಿಹಾರ ಗುರುಗಳೇ? ಹೊಡ್ದಾಕಿ. ಗುರುಜಿ ಮತ್ತೊಂದು ಕರೆಸಿದ್ದ ಇದೆ. ಯಾರು ಅಂತ ನೋಡೋಣ. ಸ್ವೀಕರಿಸಿ. ನಮಸ್ಕಾರ. ಅದು ನೋಡಿರಿ ಇದು ನೋಡಿರಿ ಅಂತ ಹೇಳಿ ಎಲ್ಲಾನು ಒಡ್ಸಾಕ್ಬಿಟ್ರಲ್ಲ ಗುರುಗಳೇ. ಇನ್ನು ಉಳಿದಿರೋದು ಖಾಲಿ ಸೈಟು. ಗುರುಭ್ಯೋ ನಮಃ. ಸಮಾಧಾನ ಮಾಡ್ಕೊಳ್ಳಿ. ವಾಸ ಮಾಡ್ಲಿಕ್ಕೆ ಮನೆ ಮುಖ್ಯ ಅಲ್ಲ, ವಾಸ್ತು ಮುಖ್ಯ. ವಾಸ್ತು ಪ್ರಕಾರ ಒಂದು ಮನೆ ಕಟ್ಸಿಯಪ್ಪ. ಪ್ರಥಮತಃ ಒಂದು ಗಣ ಹೋಮ ಮಾಡಿಸಿ, ದ್ವಿತೀಯತಃ ಒಂದು ಚಂಡಿಕಾ ಹೋಮ ಮಾಡಿಸಿ, ತೃತೀಯತಃ ಒಂದು ನವಗ್ರಹ ಶಾಂತಿ ಹೋಮ ಮಾಡಿಸಿ. ಇಷ್ಟಕ್ಕೆಲ್ಲ 9,90,999 ರೂಪಾಯಿ 90 ಪೈಸೆ ಆಗುತ್ತೆ. ಅಷ್ಟು ಮಾಡ್ತೀವಿ ಸ್ವಾಮಿ. ಆಗ ನೋಡಿ ನಿಮ್ಮ ವೈಭವ. ಧನಲಕ್ಷ್ಮಿ ಕಾಲು ಮುರ್ಕೊಂಡು ನಿಮ್ಮ ಮನೇಲೇ ಬಿದ್ದಿರ್ತಾಳೆ. ಗೃಹಲಕ್ಷ್ಮಿ ನೆಮ್ಮದಿಯಾಗಿರ್ತಾಳೆ. ಅಷ್ಟು ಮಾಡುತ್ತೀರೋ? ಆಯ್ತು ಗುರುಗಳೇ, ಮಾಡಿಸ್ತೀನಿ. ನಿಮ್ಮ ಏನೇ ಸಮಸ್ಯೆಗಳಿರ್ಲಿ ನನ್ನ ಪ್ರೈವೇಟ್ ಫೋನ್ ನಂಬರ್ಗೆ ಫೋನ್ ಮಾಡಿ ಸವಿಸ್ತಾರವಾಗಿ ಮಾತಾಡೋಣ. ನಮಸ್ಕಾರ. ಹಲೋ ಸಚಿನ್. ಯಾರಿದು ಪುಟಾಣಿ? ನಿನ್ ಫ್ಯಾನು. ಓ, ನನ್ಗೊಂದು ಪುಟಾಣಿ ಫ್ಯಾನ್ ಇದೆ ಅಂತ ಗೊತ್ತಿರ್ಲಿಲ್ಲ. ಏನ್ ನಿನ್ ಹೆಸರು? ರಾಹುಲ್. ಸೋನಿಯಾ ತಮ್ಮ. ಯಾವ ಸೋನಿಯಾ? ನಿನ್ ಜೊತೆ ಆಂಕರಿಂಗ್ ಮಾಡ್ತಾಳಲ್ಲ. ಆ 1942 ಹೀರೋನ್ ತಮ್ಮನೂ ಇದಾನಾ? ನಮ್ಮ ಅಕ್ಕ ಏನ್ ಓಲ್ಡಾ? ಮಾಡೆಲ್ ಗೋಲ್ಡೆ, ಸ್ಟೈಲ್ ಸ್ವಲ್ಪ ಓಲ್ಡ್ ಅಷ್ಟೇ.
ಏನ್ ಫೋನ್ ಮಾಡಿದ ವಿಷಯ? ನಂಗೊಂದ್ ಹೆಲ್ಪ್ ಮಾಡ್ತೀಯಾ ಪ್ಲೀಸ್? ಏನ್ ಹೇಳು ರಾಜ? ನಮ್ ಕ್ಲಾಸಲ್ಲಿ ರಕ್ಷಿತಾ ಅಂತ ಒಬ್ಳಿದಾಳೆ. ದಿನ ನಮ್ ಪಕ್ಕನೇ ಕೂತ್ಕೊಳ್ತಾ ಇದ್ಲು, ಲಂಚ್ ಶೇರ್ ಮಾಡ್ತಾ ಇದ್ಲು, ಚಾಕ್ಲೇಟ್ ಕೊಡ್ತಾ ಇದ್ಲು. ಈಗ ಇನ್ನೊಬ್ಬ ಫ್ರೆಂಡ್ ಸಿಗ್ತಾ ಅಂತ ನನ್ ಕಡೆ ತಿರ್ಗೆ ನೋಡ್ತಾ ಇಲ್ಲ. ನಂಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಅಷ್ಟೇ ತಾನೆ, ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀಯಾ? 2 days ಅವಳು ನಿನ್ನಿಂದೆ ಬರೋ ತರ ನಾನ್ ಮಾಡ್ತೀನಿ. ನಿಜವಾಗ್ಲೂ? ಶೋರ್. ಯಾವ ಸ್ಕೂಲ್ ನಿಂದು? ಇವನ್ ಯಾಕೋ ನನ್ ಬಿಡಂಗ್ ಕಾಣಿಸ್ತಿಲ್ಲ. ಹಾಯ್ ರಾಹುಲ್, ಎಲ್ಲಿಗ್ ಬಂದ್ ನಿನ್ ಕತೆ? ಗುರು ಸಕ್ಸಸ್. ಬೆಳಗ್ಗೆ ಅವಳು ನಂಗೆ ಐ ಆಮ್ ಸಾರಿ ಅನ್ನೋ ಕಾರ್ಡ್ ಕೊಟ್ಲು. ಆಮೇಲೆ ಮಧ್ಯಾಹ್ನ ಲಂಚ್ ಶೇರ್ ಮಾಡಿದ್ಲು. ಓ, ಕ್ಲಾಸ್ ಮುಗಿಯೋವರೆಗೂ ನನ್ ಜೊತೆನೆ ಕೂತಿದ್ಲು. ಇನ್ನೇನು ನಿನ್ ಫ್ರೆಂಡ್ ಸಿಕ್ಕಿದ್ಲಲ್ಲ, ಹ್ಯಾಪಿನಾ? ಹ್ಯಾಪಿ ಗುರು, ಆದ್ರೆ ಒಂದ್ ಡೌಟ್. ಏನು? ಇದ್ರ ಸೀಕ್ರೆಟ್ ಏನು? ವೆರಿ ವೆರಿ ಸಿಂಪಲ್. ಈ ಹುಡುಗಿರಿದಾರಲ್ಲ ತುಂಬಾ ಹೊಟ್ಟೆ ಕಿಚ್ಚಿನ ಪ್ರಾಣಿಗಳು. ಇಸ್ ಇಟ್? ಗೊತ್ತಾಯ್ತು ಗೊತ್ತಾಯ್ತು. ಹುಡುಗಿರ್ ವೀಕ್ನೆಸ್ ತಿಳ್ಕೊಂಡ್ಬಿಟ್ರೆ ಬಳಗ್ಸೋದು ತುಂಬಾ ತುಂಬಾ ಸುಲಭ. ಅದ್ ಸರಿ, ಪ್ರಿಯಾ ಯಾರು? ನಮ್ಮಕ್ಕನ್ ಮಗಳು. ನಿಮಗೆ ಏನ್ ಬೇಕಿತ್ತು? ಗಂಡು ಬೇಕಿತ್ತು. ಹಾ, ಇಟ್ಸ್ ಓಕೆ. ಯಾವ ತರ ಬೇಕಿತ್ತು? ಒಂದು 30 to 35 ರೇಂಜ್ ಅಲ್ಲಿ ಸ್ಮಾರ್ಟ್ ಆಗಿ, ಸ್ಟ್ರಾಂಗ್ ಆಗಿ, ಯೋಗ್ಯವಾದ ಹುಡುಗ ಸಿಕ್ಕಿದ್ರೆ ಸಂತೋಷ. ಸಿಗ್ತಾರೆ. ವೆಯ್ಟ್ ಲಿಫ್ಟರ್ ಇಂದ ಫೈಟರ್ ವರ್ಗು, ಬಾಕ್ಸರ್ ಇಂದ ಸೋಲ್ಜರ್ ವರ್ಗು ನನ್ನ ಹತ್ರ ಬೇಕಾದಷ್ಟು ವರಗಳಿದಾವೆ. ಎಸ್ ಅಂದ್ರೆ ಸಾಕು, ಮದುವೆ ಮಾಡಿ ಹನಿಮೂನ್ಗೂ ಕಳಿಸ್ಬಿಡ್ತೀನಿ. ಕಳ್ಸು. ಹಾಗೆ ಹನಿಮೂನ್ಗೊಂದು ಆಂಬುಲೆನ್ಸ್ ಕಳ್ಸು. ಯಾರಿವನು ರೋಮಿಯೋ? ನನ್ ಮೊಮ್ಮಗ ಮುಂಡೆದಕ್ಕೆ ಇನ್ನೂ ಮದ್ವೆನೇ ಆಗಿಲ್ಲ. ಏ ಅಜ್ಜಿ, ಇದೇನ್ ನನ್ನೇ ಫಿಕ್ಸ್ ಮಾಡಂಗಿದ್ಯಾ? ಮದ್ವೆ ನನಗಲ್ಲಪ್ಪ, ನನ್ ಮಗಳಿಗೆ. ಹಾಗಾದ್ರೆ ಫಿಕ್ಸ್. ಹುಡುಗಿ ಕರೀನಾ ತರ ಇದ್ದಾಳ, ದೀಪಿಕಾ ತರ ಇದ್ದಾಳ, ಆಸಿನ್ ತರ ಇದ್ದಾಳ, ಇಲ್ಲ ಜೆನಿಲಿಯಾ ತರ ಇದ್ದಾಳ? ಇಲ್ಲ, ಮೀರಾಬಾಯಿ ತರ ಇದ್ದಾಳೆ. ಅಂದ್ರೆ ಸತ್ ಹೋಗಿರೋ ಗಂಡನ್ ನೆನ್ಸ್ಕೊಂಡು ಭಜನೆ ಮಾಡ್ತಾ ಕೂತಿದ್ದಾಳೆ. ಏನ್ ಹೇಳ್ತಿದ್ಯಮ್ಮ? ಅವಳಿಗೆ ಬೇರೆ ಮದ್ವೆ ಮಾಡ್ಕೊಂತ ಎಷ್ಟ್ ಹೇಳಿದ್ರು ಕೇಳ್ತಾನೆ ಇಲ್ಲ. ಇಲ್ವಾ ನಮ್ಮ ಅಜ್ಜಿ ಸನ್ಯಾಸಿನ್ ಬೇಕಾದ್ರೂ ಸಂಸಾರಿ ಮಾಡ್ಬಿಡ್ತಾಳೆ. ಇನ್ ನಿಮ್ ಮಗಳು ಯಾವ ಲೆಕ್ಕ? ಎತ್ತಾಕೊಂಡೋಗಿ ಇವಳನ್ನ. ಎಸ್, ಕೊಡಿ ನಿಮ್ಮನೆ ಅಡ್ರೆಸ್. ನಾನೇ ಬಂದು ನಿಮ್ ಮಗಳನ್ನ ಒಪ್ಸಿ ವಾಲ್ಗ ಊದಿಸ್ಬಿಡ್ತೀನಿ. ಅಷ್ಟ್ ಮಾಡಿದ್ರೆ ಪುಣ್ಯ ಬರತ್ ನೋಡಿ. ಪುಣ್ಯ ಬರತ್ತೋ ಪಾಪ ಬರತ್ತೋ, ಕಮಿಷನ್ ಅಂತೂ ಬಂದೇ ಬರತ್ತೆ. ಅಯ್ಯೋ ಮುಂಡೆ ಇದೆ. ಒಳ್ಳೆ ಅಜ್ಜಿ. ನೆಕ್ಸ್ಟ್ ಸೋನಿಯಾ, ಇವತ್ತು ನಿಗೊಂದು ಹ್ಯಾಪಿ ನ್ಯೂಸ್. ಏನು? ದೇವ್ರೇನಾದ್ರೂ ನಿನ್ ಮಗಳು ಸೋನಿಯಾ ಗಾಂಧಿ ಆಗ್ತಾಳೆ ಅಂತ ವರ ಕೊಟ್ನಾ? ಸೋನಿಯಾ ದೇಶಪಾಂಡೆ ಆಗ್ತಾಳೆ ಅಂತ ವರ ಕೊಟ್ಟ. ದೇಶಪಾಂಡೆನಾ? ಹೂ ಕಣೆ, ಇಂಡಸ್ಟ್ರಿಯಲಿಸ್ಟ್ ದೇಶಪಾಂಡೆ ಅವರು ಟಿವಿಲಿ ನಿನ್ ಪ್ರೋಗ್ರಾಮ್ ನೋಡಿ ಹುಡುಗಿ ಒಪ್ಕೊಂಡ್ರೆ ನಮ್ಮನೆ ಸೊಸೆ ಮಾಡ್ಕೋತೀವಿ ಅಂತ ಪುರೋಹಿತರ ಹತ್ರ ಹೇಳ್ ಕಳ್ಸಿದ್ದಾರೆ. ಫೋಟೋ ಕೂಡ ಕೊಟ್ಟು ಕಳ್ಸಿದ್ದಾರೆ, ನೋಡು. ಸೋನಿಯಾ, ಏ ಸೋನಿಯಾ, ಏನಾಯ್ತೆ? ಫೋಟೋ ನೋಡಿದ ತಕ್ಷಣ ಕನ್ಸಲ್ಲಿ ತೇಲಾಡ್ತಿದ್ಯಾ? ಹಾಗೇನಿಲ್ಲ. ಹಾಗಾದ್ರೆ ಹುಡ್ಗ ಇಷ್ಟ ಆಗ್ಲಿಲ್ವಾ? ನಾನ್ ಇಷ್ಟ ಇಲ್ಲ ಅಂತ ಏನಾದ್ರೂ ಹೇಳಿದ್ನಾ? ಹಾಗಾದ್ರೆ ಅವ್ರನ್ನ ಬರಕ್ ಹೇಳ. ನಾಚಿಕೆ ನೋಡು, ಮದ್ವೆ ವಿಷಯ ಅಂದ ತಕ್ಷಣ ಈ ಹುಡ್ಗಿರ್ಗೆಲ್ಲ ಅದೇನ್ ಖುಷಿನೋ. ಅಪ್ಪ, ನಮ್ ಪುಣ್ಯಕ್ಕೆ ಆ ಹುಡ್ಗನ ಒಪ್ಪಿಟ್ರೆ ಸಾಕು. ಆತ್ಮೀಯ ವೀಕ್ಷಕರಿಗೆ ನಿಮ್ಮ ಸೀತಾಪತಿ ಭಾರದ್ವಾಜ್ ಹಾಗೂ ರಂಗರಾಜ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದ ಚರ್ಚೆ ಪುನರ್ಜನ್ಮಗಳು ಇದೆಯೋ ಅಥವಾ ಇಲ್ಲವೋ ಎನ್ನುವುದರ ಬಗ್ಗೆ. ಇದನ್ನು ನಡೆಸ್ಕೊಡಕ್ ಬಂದಿದ್ದಾರೆ ವಿಚಾರವಾದಿಗಳು ಹಾಗೂ ಬುದ್ಧಿಜೀವಿಗಳಾದ ಶ್ರೀಯುತ ಎಸ್ ಮೂರ್ತಿಗಳು. ನಮಸ್ಕಾರ. ನಂತರ ದೇಶದೆಲ್ಲೆಡೆ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿ ಮನೆ ಮನೆ ಮಾತಾಗಿರುವ ಶ್ರೀಯುತ ಸತ್ಯಾನಂದ ಗುರೂಜಿಯವರು. ನಮಸ್ಕಾರ. ನೋಡಿ, ತಾವು ಬುದ್ಧಿಜೀವಿ ಆದ್ರೆ ತಮ್ಮ ಅನುಜ
ಭಾರಿ ಬ್ರಹ್ಮಾಂಡ ಅಂತನ್ನೋ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡಿ, ನಾನು ಅವನು ಅವಳಿ ಜವಳಿ. ನಾನು ಎಸ್ ಮೂರ್ತಿ, ಅವನು BS ಮೂರ್ತಿ. ಮುಟ್ಟಾಳ. ಅಯ್ಯೋ, ನಿಮ್ ತಂದೆಯವರ ಹೆಸರು? CS ಮೂರ್ತಿ. ನಿಮ್ ತಾಯಿಯವರ ಹೆಸರು? DS ಮೂರ್ತಿ. ಏನು ತಮ್ಮ ವಂಶ ABCD ಈ ಧಾರಾವಾಹಿ ಇದ್ದಾಗಿದೆ, ಅಥವಾ ತಮ್ಮ ವಂಶ ಬ್ರಿಟಿಷ್ ವಂಶನೋ ಹೇಗೆ? ನನ್ನದು ಅಪ್ಪಟ ಮಂಡ್ಯ ವಂಶ. ನನ್ನ ಹೆಸರು ಅಪ್ಪಣ್ಣ ಎಸ್ ಮೂರ್ತಿ. ನನ್ನ ತಮ್ಮನ ಹೆಸರು ಬಸಣ್ಣ ಎಸ್ ಮೂರ್ತಿ. ನನ್ನ ಅಪ್ಪನ ಹೆಸರು ಚಿಕ್ಕಣ್ಣ ಎಸ್ ಮೂರ್ತಿ. ನನ್ನ ಅಮ್ಮನ ಹೆಸರು ದೊಡ್ಡಮ್ಮ ಎಸ್ ಮೂರ್ತಿ. ಅಂಡರ್ಸ್ಟ್ಯಾಂಡ್? ಅದು ಸರಿ, ನೀವು ಬುದ್ಧಿಜೀವಿಗಳು ಹೋರಾಟ ಮಾಡ್ತೀರಿ, ನಿಮ್ ತಮ್ಮ ಭಾರಿ ಬ್ರಹ್ಮಾಂಡದ ಪ್ರೋಗ್ರಾಮ್ ಮಾಡ್ತಾರಲ್ಲ. ರೇ, ನಾನು ಪವಾಡ ಹಿಡ್ಕೊಂಡೆ, ಅವನು ಬ್ರಹ್ಮಾಂಡ ಹಿಡ್ಕೊಂಡ. ಅಯೋಗ್ಯ. ಮಾನ್ಯ ಮೂರ್ತಿಯವರೇ, ಒಬ್ಬ ಬುದ್ಧಿಜೀವಿಗಿರಬೇಕಾದ ಕನಿಷ್ಠ ಪ್ರಜ್ಞೆ ತಮಗಿರಬೇಡವೆ? ಅಸಂಖ್ಯಾತ ಅಯ್ಯೋ, ವೀಕ್ಷಕರ ಉತ್ತರದಾಯಿತ್ವ ತಮಗಿದೆ ಅನ್ನೋ ಯತೆ ಬೇಡ ರೇ ನಿಮಗೆ? ರಂಗರಾಜ್, ನನಗೇನು ಭಯ ಇಲ್ಲ ರೇ. ಅಲ್ಲ ರೇ, ಈ ಗಣೇಶ ಸೊಂಡಲ್ ಹಾಲ್ ಕುಡದಂತೆ, ಬಾಬಾನ್ ಫುಡಲ್ ಬೂದಿ ಬಂತಂತೆ, ಆಮೇಲೆ ಬೇವಿನ ಮರದಲ್ಲಿ ಮಲ್ಲಿಗೆ ಹೂ ಅಂತೆ, ಆಮೇಲೆ ಮೈ ಮೇಲೆ ದೇವ್ರು ಬರೋದು, ಹಿಂದಿನ ಜನ್ಮದಲ್ಲಿ ರಾಜ ಆಗಿದ್ದೆ, ಮಂತ್ರಿ ಆಗಿದ್ದೆ, ರೈಲ್ ಆಗಿದ್ದೆ, ಬಸ್ ಆಗಿದ್ದೆ, ಇವೆಲ್ಲ ನಂಬುವಂತ ಮಾತೇನ್ರಿ? ಇರ್ಲಿ, ಇವ್ರು ಇದಾರಲ್ಲ, ಇವರು ಅಮಾಯಕ ಜನರನ್ನ ಮರಳು ಮಾಡಿ ಇವ್ರ ಹೊಟ್ಟೆ ತುಂಬಿಸ್ಕೊಳಕ್ ಮಾಡ್ತಿರೋ ಕುತಂತ್ರ ಇರ್ಲಿ. ಇದು ಸಂಪೂರ್ಣ ಟ್ರಿಕ್ಸ್. ಇದು ಮೂರ್ತಿಗಳೇ, ನನ್ನ ಪ್ರಶ್ನೆ ಸರಳ. ನೀವ್ ಫೇರ್ ನೀವ್ ಹೇಳಿ ನಿಮ್ಮ ತಮ್ಮ ಅಭಿಪ್ರಾಯ ಕೊಡಿ. ಪುನರಪಿ ಜನನಂ ಪುನರಪಿ ಮರಣಂ. ಅಯ್ಯೋ, ಎಷ್ಟೋ ಜನ ದಾರ್ಶನಿಕರು ಹುಟ್ಟಿದ್ದಾರೆ, ಪವಾಡಗಳನ್ನು ಮಾಡಿದ್ದಾರೆ, ಮತ್ತೆ ಪುನರ್ಜನ್ಮವನ್ನು ಪಡೆದಿದ್ದಾರೆ. ರೈ, ಯಾವನ್ರಿ ಪುನರ್ಜನ್ಮ ಎತ್ತಿರೋದು? ಮೂರ್ತಿಗಳೇ, ನಿಮ್ಮ ಹತ್ರ ಬಂದು ಹೇಳಿದಾರೇನ್ರಿ? ನೋಡಿ, ಒಂದ್ ಸಾಕ್ಷಿ ತೋರಿಸಿ ನೋಡೋಣ. ಅವ್ರು ಮಾತಾಡಿ. ಒಂದಲ್ಲ 100 ಕೊಡಬಲ್ಲೆ. ರೇ, ಸಾಕ್ ಸುಮ್ಮನೆ. ಕಂಡಿದ್ರೆ ನಿಮ್ಮ ಹಿಪ್ನೋಟಿಸಮ್ ನ ಯಾರಾದ್ರೂ ದುರ್ಬಲ ಮನಸ್ಸು ನೋಡಿದ್ರೆ ಅವ್ರನ್ನ ಹಿಪ್ನೋಟೈಸ್ ಮಾಡ್ಬಿಟ್ಟು ಅವ್ರಿಗೆ ಕಲರ್ ರೀಲ್ ತೋರಿಸ್ಬಿಟ್ಟು, ನೀನು ಹಿಂದಿನ ಜನ್ಮದಲ್ಲಿ ಡೈನೋಸರ್ ಆಗಿದ್ದೆ, ಗರುಡ ಆಗಿದ್ದೆ, ಬೆಕ್ಕಾಗಿದ್ದೆ, ಹಾವಾಗಿದ್ದೆ ಅಂತ ಕತೆ ಕಟ್ತೀರ ನೀವು. ಅಂದ್ರೆ ತಮಗೆ ಈ ಜನ್ಮಾಂತರಗಳ ಬಗ್ಗೆ ನಂಬಿಕೆ ಇಲ್ಲ ಅಂತೀರಾ? ರೇ ರಂಗರಾಜ್, ನಿಮಗೆ ನಂಬಿಕೆ ಇರ್ಬೋದು, ನನಗೆ ಇದೆಲ್ಲ ನಂಬಿಕೆ ಇಲ್ಲ. ಇದೆಲ್ಲ ಬಂಡಲ್ ಕಂಡ್ರೆ ಇದು. ಅಯ್ಯೋ ಗುರುಜಿ, ಇದಕ್ ನೀವೇನ್ ಹೇಳ್ತೀರಾ? ಇದನ್ನು ಹೇಳಿ ಒಪ್ಪಿಸುವಂತದ್ದಲ್ಲ, ಅನುಭವಿಸಿ ಒಪ್ಪಿಕೊಳ್ಳುವಂತದ್ದು. ಹಂಗ ತೋರಿಸಿ ನೋಡೋಣ ಹಿಂದಿನ ಜನ್ಮದಲ್ಲಿ ಏನಾಗಿದೆ ಅಂತ. ಖಂಡಿತವಾಗಿ ತೋರಿಸುತ್ತೇನೆ. ಚಾಲೆಂಜ್ ಅನ್ರಿ? ಚಾಲೆಂಜ್. ನೋಡಿ, ನಾನು ರಂಗನಾಥ್ ಈ ವಾಹಿನಿಯ ಮುಖ್ಯಸ್ಥನಾಗಿ ಹೇಳ್ತಾ ಇದ್ದೀನಿ. ಇಂತಹ ಚರ್ಚೆಗಳು ತುಂಬಾ ಆರೋಗ್ಯಕರವಾದ ಬೆಳವಣಿಗೆ. ಅಷ್ಟೇ ಅಲ್ಲ, ನಮ್ಮ ಅಸಂಖ್ಯಾತ ವೀಕ್ಷಕರಿಗೆ ಸಂಶಯ ನಿವಾರಣೆ ಆಗುತ್ತೆ. ಆಗುತ್ತೋ ಇಲ್ವೋ? ನೋಡಿ, ನಿಮ್ಮ ಚಾಲೆಂಜ್ಗೆ ನಮ್ಮ ವಾಹಿನಿಯೇ ಮುಖ್ಯ ವೇದಿಕೆ ಆಗಿದೆ. ನಾನ್ ರೆಡಿ. ಪ್ರಿಯ ವೀಕ್ಷಕರೇ, ನಮ್ಮ ಮೂರ್ತಿಯವರಿಗೆ ಪುನರ್ಜನ್ಮ ಇತ್ತಾ ಇಲ್ವಾ, ಹಾಗೂ ನಮ್ಮ ಗುರೂಜಿಯವರ ಮಾತು ಸುಳ್ಳೋ ನಿಜವೋ ನೋಡೋಣ ಒಂದು ಸಣ್ಣ ಬ್ರೇಕಿನ ನಂತರ.